ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಂಸ. ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಕುಕಿಂಗ್ ವಿಡಿಯೋಸ್ನ ನೋಡ್ಬೋದು, ಹಾಗೆ ಹಾಲ್ ವಿಡಿಯೋಸ್ನ ನೋಡ್ಬೋದು, ಹಾಗೆ ಫುಡ್ ರಿವ್ಯೂ, ಹಾಗೆ ರೆಸ್ಟೋರೆಂಟ್ ರಿವ್ಯೂಸ್ನ ಕೂಡ ನಾನು ಮಾಡ್ತೀನಿ, ಹಾಗೆ ಡೈಲಿ ಲಾಗ್ಸ್ ಕೂಡ ಮಾಡ್ತೀನಿ. ಸೊ ನಿಮ್ಗೆಲ್ಲರಿಗೂ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಿಂತ್ರಾಯಿಂದ ಕೆಲವೊಂದಷ್ಟು ಸಮ್ಮರ್ ವೆಕೇಶನ್ಗೆ ಅಂತ ಡ್ರೆಸ್ಸಸ್ನ ತರಿಸಿದೆ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಕೆಲವೊಂದಷ್ಟು ಇನ್ನೇನು ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಬಂತು, ಸೊ ಎಲ್ಲಾದ್ರೂ ಒಂದ್ಸಲ ವೆಕೇಶನಿಗೆ ಹೋಗೋಣ ಅಂತ ಎಲ್ಲರೂ ಪ್ಲಾನ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇಷ್ಟೊಂದು ಮಿಂತ್ರಾಯಿಂದ ತರಿಸಿದ್ದೀನಿ. ನೋಡೋಣ ಪ್ರೈಸ್ ಏನು, ಹಾಗೆ ಕ್ಲಾತ್ ಏನು, ಯಾವ ತರ ನಾನು ತರಿಸಿದ್ದೀನಿ ಅಂತ ನಿಮ್ಗೂ ತೋರಿಸ್ತೀನಿ. ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ. ಸೊ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಸೊ ಬನ್ನಿ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಇದೊಂದು ಟಾಪ್ ತರಿಸಿದ್ದೀನಿ. ಆಕ್ಚುಲಿ ತರಿಸಿ ತುಂಬಾ ದಿನ ಆಯ್ತು, ಇದೆಲ್ಲ ಪಾರ್ಸಲ್ ಬಂದ್ಬಿಟ್ಟು ತುಂಬಾ ದಿನ ಆಯ್ತು. ಸೊ ಅನ್ಬಾಕ್ಸ್ ಮಾಡೋದಕ್ಕೆ ನಂಗೆ ಟೈಮ್ ಸಿಕ್ಕಿರ್ಲಿಲ್ಲ. ಸೊ ಫೈನಲಿ ಇವತ್ತು ಮಾಡ್ತಾ ಇದ್ದೀನಿ. ಇದು ಒಂದು ಓವರ್ ಸೈಜ್ ಟೀ ಶರ್ಟು, ತುಂಬಾ ಚೆನ್ನಾಗಿದೆ. ಇದು ಕಾಟನ್ ಕ್ಲಾತ್. ಈ ಸಮ್ಮರ್ ಅಲ್ಲಿ ಈ ತರ ಫ್ರೀ ಆಗಿ ಕಾಟನ್ ಕ್ಲಾತ್ಸ್ ತುಂಬಾನೇ ಕಂಫರ್ಟಬಲ್ ಫೀಲ್ ಆಗುತ್ತೆ, ಹಾಗಾಗಿ ಇದನ್ನ ತರಿಸಿದ್ದೀನಿ. ಪ್ರೈಸ್ ಇದೆಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ಚೆಕ್ ಮಾಡ್ಬೋದು. ಕ್ಲಾತ್ ಕೂಡ ಪರವಾಗಿಲ್ಲ, ಕಾಟನ್ ಕ್ಲಾತು ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಇದು ಓವರ್ ಸೈಜ್ ಟೀ ಶರ್ಟು, ಫಸ್ಟ್ ಒನ್. ಕಲರ್ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಮಲ್ಟಿ ಕಲರ್ಸ್ ಇದೆ. ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು. ನಂದು ಸೈಜ್ ಬಂದ್ಬಿಟ್ಟು ನಾನು ಮೀಡಿಯಮ್ನ ತಗೊಂಡಿದ್ದೀನಿ. ಓವರ್ ಸೈಜ್ಡ್ ಟೀ ಶರ್ಟು ಫಸ್ಟ್ ಒನ್ ಇದು. ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಈ ಗ್ರೀನ್ ಕಲರು, ಲೈಟ್ ಗ್ರೀನ್ ಅಂತಾನೆ ಹೇಳ್ಬೋದು, ಕಾಲರ್ ಟಾಪು. ಇದಕ್ಕೆ ಸ್ಲೀವ್ಸ್ ಬಂದ್ಬಿಟ್ಟು ಈ ತರ ಬಲೂನ್ ಸ್ಲೀವ್ಸ್ ಇದೆ, ಇಲ್ಲಿ 2 ಬಟನ್ಸ್ ಇದೆ. ಇದು ಕೂಡ ಕಾಟನ್ನು, ವೇರ್ ಮಾಡಿದ್ರೆ ತುಂಬಾನೇ ಕೂಲ್ ಆಗಿರುತ್ತೆ. ಈ ಸಮ್ಮರ್ಗೆ ಈ ತರ ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ. ಹಾಗೇನೆ ಇಲ್ಲಿ ಫ್ರಿಲ್ಸ್ ಕೂಡ ಇದೆ. ಫ್ರಂಟ್ ಅಲ್ಲಿ ತುಂಬಾನೇ ನೀಟಾಗಿ ಅಂದ್ರೆ ಕಂಫರ್ಟಬಲ್ ಆಗಿರುತ್ತೆ. ನ್ಯೂಲಿ ಮಾಮ್ಸ್ ಕೂಡ ಇದನ್ನ ವೇರ್ ಮಾಡ್ಬೋದು, ಕಂಫರ್ಟಬಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ, ಫ್ರೀ ಆಗಿ ಕೂಡ ನೀವು ನೋಡ್ತಾ ಇರ್ಬೋದು. ಕಾಲರ್ ನೆಕ್ಕು, ಇದ್ರ ಸೈಜ್ ಬಂದ್ಬಿಟ್ಟು ಸ್ಮಾಲ್ ಸೈಜು. ಈ ಹಾಲ್ ಅಲ್ಲಿ ಈ ಟಾಪ್ ನಂಗೆ ಫೇವ್ರೇಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ಯಾವ ಟಾಪ್ ಫೇವ್ರೇಟ್ ಆಯ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಇದೊಂದು ರೆಗ್ಯುಲರ್ ಟಾಪು, ಎಥ್ನಿಕ್ ಪ್ರಿಂಟೆಡ್ ಟಾಪ್ ಅಂತ ಹೇಳ್ಬೋದು. ಇದ್ರ ಕ್ಲಾತ್ ಬಂದ್ಬಿಟ್ಟು ವಿಸ್ಕಾಸು. ಇದು ಸ್ಲೀವ್ಲೆಸ್ ಟಾಪ್ ಆಗಿರುತ್ತೆ, ಎಕ್ಸ್ಟ್ರಾ ಸ್ಲೀವ್ಸ್ ಏನು ಕೊಟ್ಟಿಲ್ಲ. ಸೊ ಆರ್ಮ್ ಹತ್ರ, ಹಾರ್ಮ್ ಹೋಲ್ ಹತ್ರ ತುಂಬಾನೇ ಡೀಪ್ ಅಂತ ಅನಿಸ್ತು ನನಗೆ, ಹಾಗಾಗಿ ನಾನು ಈ ಟಾಪ್ನ ರಿಟರ್ನ್ ಮಾಡಿದೆ. ಬಟ್ ಕ್ಲಾತ್ ಹಾಗೇನೆ ಫಿಟ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ವೇರ್ ಮಾಡಿ ಕೂಡ ನೋಡಿದೆ. ಯಾರಿಗಾದ್ರೂ ಹಾರ್ಮ್ ಹೋಲು ಡೀಪ್ ಆಗಿದ್ರು ಕಂಫರ್ಟಬಲ್ ಆಗಿರುತ್ತೆ, ಸ್ಲೀವ್ಲೆಸ್ ಕೂಡ ವೇರ್ ಮಾಡ್ತೀನಿ ಅನ್ನೋರು ಈ ಟಾಪ್ನ ತಗೋಬಹುದು. ಬಟ್ ನನಗೆ ಸ್ವಲ್ಪ ಡೀಪ್ ಆಯಿತು ಅಂತ ನಾನು ಈ ಟಾಪ್ನ ರಿಟರ್ನ್ ಮಾಡಿದ್ದೀನಿ. ಲಿಂಕ್ಸ್ನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಬೇಕು ಅಂದರೆ ನೀವು ಚೆಕ್ ಮಾಡ್ಬೋದು. ಇದು ನನ್ನ ಥರ್ಡ್ ಟಾಪ್. ನೆಕ್ಸ್ಟ್ ನಾನು ಒಂದು ಜೀನ್ಸ್ನ ತರ್ತಿದ್ದೆ, ಬ್ಲ್ಯಾಕ್ ಕಲರ್ ಜೀನ್ಸು. ಇದ್ರ ಬ್ರ್ಯಾಂಡ್ ಬಂದ್ಬಿಟ್ಟು ಆಲ್ ಅಬೌಟ್ ಯು. ಇದು ನನ್ನ ಸೈಜ್ ಬಂದ್ಬಿಟ್ಟು ನಾನು 30ನ ತರಿಸಿದ್ದೀನಿ, ಸೈಜ್ 30, ಮಾಮ್ ಫಿಟ್ ಜೀನ್ಸ್. ಇದು ತುಂಬಾ ಟೈಟ್ ಆಗು ಇರೋದಿಲ್ಲ, ಸೊ ಮಾಮ್ ಫಿಟ್ ಸ್ವಲ್ಪ ನಮ್ಮಂಥವ್ರಿಗೆಲ್ಲ ಕಂಫರ್ಟಬಲ್ ಆಗಿ ಇರತ್ತೆ. ಹಾಗಾಗಿ ನನಗೊಂದು ಬ್ಲ್ಯಾಕ್ ಜೀನ್ಸ್ ಬೇಕಾಗಿತ್ತು, ಸೊ ಇದನ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ.
ತುಂಬಾನೇ ಕಂಫರ್ಟಬಲ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಪೋರ್ಷನ್ ಅಲ್ಲಿ ನಿಮ್ಗೆ ಸ್ವಲ್ಪ ಜಾಸ್ತಿಯಾಗಿ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿರ್ತಾರೆ. ಬ್ಲ್ಯಾಕ್ ಜೀನ್ಸ್ ಒಂದಿದ್ರೆ ತುಂಬಾ ನಾವು ಟಾಪ್ಗಳ ಮೇಲೆ ಪೇರ್ ಮಾಡ್ಬೋದು. ಸೊ ಬ್ಲ್ಯಾಕ್ ಜೀನ್ಸ್ ಮಾಮ್ ಫಿಟ್ ಒಂದು ತರಿಸ್ಕೊಂಡೆ. ನನ್ಗೆ ಇಷ್ಟ ಆಯ್ತು ಇದು. ನೆಕ್ಸ್ಟ್ ಒಂದು ಬ್ಲೂ ಜೀನ್ಸ್ ಬೇಕಾಗಿತ್ತು, ಸೊ ಅದನ್ನು ಕೂಡ ಆರ್ಡರ್ ಮಾಡ್ಕೊಂಡೆ. ಯಾಕೆ ಎಲ್ಲ ಮತ್ತೆ ಜೀನ್ಸ್ ಎಲ್ಲ ಆರ್ಡರ್ ಮಾಡ್ಕೊತಿದ್ದೀನಿ ಅಂದ್ರೆ ಸ್ವಲ್ಪ ವೇಟ್ ಅಲ್ಲಿ ಏರುಪೇರು ಆಗಿದೆ, ಹಾಗಾಗಿ ಬೇರೆ ಜೀನ್ಸ್ ನ ಟ್ರೈ ಮಾಡೋಣ ಅಂತ ತರ್ತಿದ್ದೀನಿ. ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರೋಡ್ ಸ್ಟಾರ್ದು. ಇದು ವೈಲ್ಡ್ ಲೆಗ್ ಜೀನ್ಸ್ ಅನ್ಕೋತೀನಿ. ಹೌದು, ವೈಲ್ಡ್ ಲೆಗ್ ಜೀನ್ಸ್. ನನ್ನ ಸೈಜ್ ಬಂದ್ಬಿಟ್ಟು ನಾನು 30 ಸೈಜ್ ನ ತಗೊಂಡಿದ್ದೀನಿ. ಇದು ಲೈಟ್ ಶೇಡೆಡ್, ಇಲ್ಲಿ ಸ್ವಲ್ಪ ಶೇಡ್ ಇದೆ. ತುಂಬಾ ಫ್ರೀ ಆಗಿರುತ್ತೆ, ಹಾಗೆ ಟ್ರೆಂಡ್ ಕೂಡ ಹೌದು. ಈಗೆಲ್ಲ ನ್ಯಾರೋ ಜೀನ್ಸ್ ನ್ಯಾರೋ ಅದೆಲ್ಲ ಅಷ್ಟು ಹಾಕೊಳ್ಳಲ್ಲ, ಎಲ್ಲ ವೈಡ್ ಲೆಗ್ ಜೀನ್ಸ್ನೇ ತುಂಬಾನೇ ಪ್ರಿಫರ್ ಮಾಡ್ತಾರೆ. ಟ್ರೌಸರ್ನೆಲ್ಲ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಕಂಫರ್ಟಬಲ್ ಆಗಿನೂ ಇರುತ್ತೆ, ಹಾಗೆ ಟ್ರೆಂಡಿಯಾಗಿ ಕೂಡ ಇರುತ್ತೆ. ಇದ್ರ ಮೇಲೆ ನೀವು ಕುರ್ತೀಸ್ ಕೂಡ ಹಾಕೊಂಡು ಸ್ಟೈಲ್ನ ಮಾಡ್ಬೋದು. ಸಮ್ಮರ್ಗೆ ಕುರ್ತೀಸ್, ಕಾಟನ್ ಕುರ್ತೀಸ್ ಜೊತೆಗೆ ನೀವು ಹಾಕೋಬಹುದು. ಹಾಗೆ ಯಾವುದೇ ತರ ಕ್ರಾಪ್ ಟಾಪ್ಸ್ನು ಕೂಡ ನೀವು ಈ ವೈಲ್ಡ್ ಲೆಗ್ ಜೀನ್ಸ್ ಮೇಲೆ ಹಾಕೊಂಡು ಸ್ಟೈಲ್ನ ಮಾಡ್ಬೋದು. ಸೊ ಸ್ವಲ್ಪ ಇದು ನನಗೆ ನೋಡೋದಕ್ಕೆ ದೊಡ್ಡದಾಗಿ ಕಾಣಿಸ್ತಾ ಇದೆ, ಹಾಕೊಂಡು ಟ್ರೈ ಮಾಡ್ತೀನಿ ಹೇಗೆ ಫಿಟ್ ಆಗುತ್ತೆ ಅಂತ. ಸೊ ಇದು ನನ್ನ ಸೆಕೆಂಡ್ ಜೀನ್ಸ್ ಆಯ್ತು. ಲೆಂತ್ ಇದೆ, ಸೊ ನನ್ಗೆ ಅಷ್ಟೊಂದು ಕಂಫರ್ಟಬಲ್ ಆಗ್ತಿಲ್ಲ. ಲೆಂತ್ ಎಲ್ಲ ಕಟ್ ಮಾಡಿಸೋಷ್ಟು ನನಗೆ ಕೂಡ ಇಲ್ಲ. ಬಟ್ ಇಲ್ಲಿ ಎಲ್ಲ ಇನ್ಕ್ರೀಷನ್ ಎಲ್ಲ ತುಂಬಾನೇ ಕಂಫರ್ಟಬಲ್ ಆಗಿದೆ. ಸೊ 5.4 ಇರೋರಿಗೆ ಇದು, ಅಥವಾ 5.3 ಇರೋರಿಗೆ ಈ ಕರೆಕ್ಟಾಗಿ ಫಿಟ್ ಆಗುತ್ತೆ ಅನ್ಸುತ್ತೆ. ಸೊ ನನಗೆ ಜೀನ್ಸ್ ಇಷ್ಟ ಆಗ್ತಾ ಇಲ್ಲ, ಬಟ್ ಫಿಟ್ಟಿಂಗ್ ತುಂಬಾನೇ ಚೆನ್ನಾಗಿದೆ. ಯಾರಾದ್ರೂ IT ನೋಡಿದ್ರೆ ಸೊ ತಗೋಬಹುದು. ಹಾಗೆ ಫೈನಲ್ ಆಗಿ ಒಂದು ನೈಟ್ ಪ್ಯಾಂಟ್ ತರ ತರ್ಸಿದೀನಿ, ಇಲ್ಲೇ ಮನೆ ಹತ್ರ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಕಾಟನ್ ಅಂತ ಅನ್ಕೊಂಡಿದೀನಿ. ಇದು ಒಂದು ತುಂಬಾನೇ ಚೆನ್ನಾಗಿದೆ ಕ್ಲಾತ್. ನಾನು ಇದರ ಸೈಜ್ ಲಾರ್ಜ್ ಈ ಪ್ಯಾಂಟ್ ವೇರ್ ಮಾಡಿ ನೋಡಿದೆ, ತುಂಬಾನೇ ಕಂಫರ್ಟಬಲ್ ಆಗಿತ್ತು. ಫಿಟ್ಟಿಂಗ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿತ್ತು. ಇದ್ರ ಕ್ಲಾತ್ ನಾನು ಆಗಲೇ ಕಾಟನ್ ಅಂತ ಹೇಳಿದೆ, ಇದು ಕಾಟನ್ ಅಲ್ಲ, ವಿಸ್ಕಾಸ್ ರೇಯನು. ನಾನು ಲಾರ್ಜ್ ಸೈಜ್ನ ತೊಗೊಂಡಿದ್ದೀನಿ. ಈ ಪ್ಯಾಂಟ್ ನಂಗೆ ತುಂಬಾ ಇಷ್ಟ ಆಯಿತು, ಪರ್ಫೆಕ್ಟ್ ಫಾರ್ ಸಮ್ಮರ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಡೇ. ಬಾಯ್ ಬಾಯ್.